ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಕಡೂರು. ಕನ್ನಡ ಚಿತ್ರರಂಗದ ಖ್ಯಾತ ಖಳನಾಯಕ ಕೆಜಿಎಫ್ ಚಾಚಾ ಖ್ಯಾತಿಯ ಹರೀಶ್ ರಾಯ್ ನಮ್ಮನ್ನೆಲ್ಲ ಆಗಲಿ ಬಾರದ ಲೋಕಕ್ಕೆ ತೆರಳಿದ್ದಾರೆ. ಸದ್ಯ ನಮ್ಮ ಜೊತೆ ಅವರ ಪುತ್ರ ರೋಷನ್ ರಾಯ್ ಅವರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ತಂದೆ ಅಗಲಿಕೆ ನಂತರ ಜೀವನ ಯಾವ ತರ ನಡೀತಾ ಇದೆ, ಏನಾಯ್ತು, ಅವರ ಒಡನಾಟ ಆಗಿರ್ಬೋದು, ಪ್ರತಿಯೊಂದು ವಿಚಾರಗಳ ಬಗ್ಗೆ ಮಾತನಾಡ್ತಾ ಹೋಗೋಣ. ರೋಷನ್ ರಾಯ್ ಅವರೇ, ಹೇಗಿದ್ದೀರಾ? ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ. ಹೌದು, ತಂದೆ ಅಗಲಿಕೆ ಆಗಿ ಒಂದ್ ತಿಂಗಳ ಹತ್ರ, ಇವಾಗ ಒಂದ್ ತಿಂಗಳಾಯ್ತು. ಸೊ ಹೇಗಿದೆ ಜೀವನ? ಇಲ್ಲ, ಜೀವನ ಹೇಗಿದೆ ಅಂದ್ರೆ ಇದೆ, ಇವಾಗ ಮುಂದುವರಿಸ್ಕೊಂಡು ಹೋಗ್ಲೇಬೇಕು. ಇವಾಗ ಮತ್ತೆ 10th ಬೋರ್ಡ್ಸ್ ಬರುತ್ತೆ, ಓಕೆ, ಓದ್ಲೇಬೇಕು, ಮಾಡ್ಲೇಬೇಕು. ಬಟ್ ಬೇಜಾರಾಗತ್ತೆ, ನೆನಪಾಗತ್ತೆ ಅಪ್ಪನ್ ತುಂಬಾ. ಜವಾಬ್ದಾರಿ ಜಾಸ್ತಿ ಆಗಿದೆ ಆಗತ್ತೆ. ಮತ್ತೆ ಅದೇ ಮನೇಲಿ ಎಲ್ಲಾರು ಸುತ್ತಾಡ್ತಾ ಇದ್ರೆ, ಆಚೆ ಎಲ್ಲ ಹೋದ್ರೆ ನೀನ್ KGF ಚಾಚಾ ಮಗನ ಅಂತ ಕೇಳ್ತಾರೆ, ಪ್ರೀತಿಯನ್ನು ಕೊಡ್ತಾರೆ ಜನರು. ಬೇಜಾರಾಗತ್ತೆ ಅಪ್ಪ ಇಲ್ಲ. ಅಂದ್ರೆ ನೀವು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ದ ಅಥವಾ ನಿಮ್ದು ಹರೀಶ್ ಅವರು ಇಲ್ಲ, ಅಪ್ಪ ಹುಟ್ಟಿ ಬೆಳೆದು ಉಡುಪಿಲಿ, ಆಮೇಲೆ ಇಲ್ಲಿ ಬಂದು ಸೆಟ್ಲ್ ಆಗಿದ್ದೆ ಅಷ್ಟೇ ದೊಡ್ಡವರಾದ್ಮೇಲೆ. ನಾನೆಲ್ಲ ಹುಟ್ಟಿ ಬೆಳೆದು, ನಾನು ನಮ್ಮ ಅಣ್ಣ ಎಲ್ಲ ಹುಟ್ಟಿ ಬೆಳೆದು ಇದಿಲ್ಲ ಬೆಂಗಳೂರಲ್ಲಿ. ಅಮ್ಮನ ಬೆಂಗಳೂರವ್ರು. ಓಕೆ, ನೀವೊಂದು ಇಂಟರ್ವ್ಯೂ ಅಂದ್ರೆ ಆ ಟೈಮಲ್ಲಿ ನಿಮ್ಮ ತಂದೆಯವರ ಅಗಲಿದ ಆ ಸಂದರ್ಭದಲ್ಲಿ ಹೇಳಿದ್ರಿ, ನಮ್ಮ ಅಪ್ಪಂಗೆ ನಾನು ಕ್ರಿಕೆಟರ್ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು, ಅದನ್ನೇ ಮಾಡು, ನೀನ್ ಅದ್ರ ಕಡೆನೆ ಹೋಗು ಅಂತ ಹೇಳ್ತಾ ಇದ್ರು. ಸೊ ಇವಾಗ ಏನ್ ಮಾಡ್ತಾ ಇದ್ರ? ಅದ್ರ ಕಡೆನೆ ಫೋಕಸ್ ಮಾಡ್ತಾ ಇದೀರಾ? 10th ಅಂತ ಹೇಳಿದ್ರಿ, ಎಜುಕೇಶನ್ ಕಡೆ ಫೋಕಸ್ ಮಾಡ್ತಾ ಇದ್ದೀರಾ? ಎಜುಕೇಶನ್ ಇವಾಗ ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೆ ಇವಾಗ 10th ಬೋರ್ಡ್ಸ್ ಹತ್ರ ಬರ್ತಾ ಇದೆ. ಹೌದು, ಸ್ಕೂಲ್ ಅವರು ಎಲ್ಲರೂ ಓದು, ಅದಾದ್ಮೇಲೆ 10th ಬೋರ್ಡ್ಸ್ ಆದ್ಮೇಲೆ ಮಾಡು ಅಂತ. ಇವಾಗ ಸದ್ಯಕ್ಕೆ 10th ಬೋರ್ಡ್ಸ್ ಕ್ಲಿಯರ್ ಮಾಡೋ, ಒಳ್ಳೆ ಮಾರ್ಕ್ಸ್ ತಗೊಂಡು ಕ್ಲಿಯರ್ ಮಾಡೋಷ್ಟು ನೋಡ್ತಾ ಇದೀನಿ. ಫ್ಯೂಚರ್ ಅಲ್ಲಿ ನೋಡೋಣ. ಓಕೆ, ಅಂದ್ರೆ ಏನಾದ್ರು ಈ ಕೋಚಿಂಗ್ ಏನಾದ್ರು ಹೋಗ್ತಾ ಇದ್ರ ಅಂತ? ಕ್ರಿಕೆಟ್ ಹೋಗ್ತಿದ್ದೆ, ಇವಾಗ 10th ಸದ್ಯಕ್ಕೆ ನಿಲ್ಸಿದೀನಿ. ಹಾಗೆ ಇವಾಗ ಸ್ವಲ್ಪ 8 ತಿಂಗಳಿಂದ ಅಪ್ಪಂಗೆ ಹುಷಾರಿರ್ಲಿಲ್ಲ. ಸೊ ನಾನು ಬೇರೆ ಸ್ಕೂಲಿಂದ ಇಲ್ಲಿಗೆ ಶಿಫ್ಟ್ ಆದೆ. ಸೊ ಇಲ್ಲಿ ಅಷ್ಟೊಂದು ಕ್ರಿಕೆಟ್ ಅಂತಿಲ್ಲ, ಹಳೆ ಸ್ಕೂಲಲ್ಲಿ ಆಡ್ತಿದ್ದೆ. ಈ ವರ್ಷಕ್ಕೆ ನಿಲ್ಸಿದೀನಿ, ಮತ್ತೆ 10th ಬೋರ್ಡ್ಸ್ ಆಗಿದ ನಂತರ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ. ಓಕೆ, ಅಲ್ಲ ಈ ಒಂದು ವಿಚಾರ ಏನಕ್ಕೆ ಅಂತಂದ್ರೆ, ಇವಾಗಲೇ ನಿಮ್ಮ ತಂದೆ ಅಗಲಿದ್ದಾರೆ, ಅವ್ರು ಬರಲ್ಲ ಮತ್ತೆ. ಸೊ ಆದ್ರೂ ಒಂದು ಕ್ವಶನ್ ಏನಕ್ಕೆ ಅಂತಂದ್ರೆ, ಖ್ಯಾತ ಖಳನಾಟ, ನಿಮ್ಗೆ ಈಗ ಹಣಕಾಸಿನ ಸಮಸ್ಯೆ ನನ್ನ ಪ್ರಕಾರ ಅಷ್ಟೊಂದು ಏನು ಇರಲ್ಲ ಅಂತ ಅನ್ಕೊಂಡಿದೀನಿ ಆ ಟೈಮಲ್ಲಿ. ಸೊ ಕ್ಯಾನ್ಸರ್ ಅಷ್ಟೊಂದು ಫೈನಲ್ ಅಂತ ಬರೋ ತನಕ ಅಷ್ಟು ಗೊತ್ತಾಗಿಲ್ವಾ, ಅಥವಾ ನಿಮ್ ತಂದೆ ತೋರ್ಸ್ಕೊಂಡಿದ್ರ ಏನು? ತೋರ್ಸ್ಕೊಂಡಿದ್ರು, ಬಟ್ ಅವಾಗ ಅವ್ರ ಅಪ್ಪ ಪೀಕಲ್ ಇದ್ರು. ಇವಾಗ ಜಸ್ಟ್ KGF 2 ಶೂಟಿಂಗ್ ಸ್ಟಾರ್ಟ್ ಆಗಿ ಒಳ್ಳೆ ಹೆಸರೆಲ್ಲ ಬಂದಿತ್ತು. ಅವ್ರು ಇವಾಗ ಆಗ್ಲಿ ಮೂವಿ ರಿಲೀಸ್ ಆಗ್ಲಿ ಶೂಟಿಂಗ್ ಆಗ್ಲಿ ಫ್ರೀ ಮಾಡ್ಕೊಂಡು ಹೋಗ್ತೀನಿ ಅಂತ ಅನ್ಕೊಂಡಿದ್ರು. ಅವ್ರು ಆಲ್ರೆಡಿ ಅದಕ್ಕಿಂತ ಮುಂಚೆ ಚೆಕಪ್ ಎಲ್ಲ ಮಾಡ್ಕೊಂಡಿದ್ರು. KGF 2 ಶೂಟಿಂಗ್ ಕ್ಲೈಮ್ಯಾಕ್ಸ್ ಅಲ್ಲಿ ಸ್ವಲ್ಪ ಕೆಮ್ಮು ಮತ್ತೆ ಉಸಿರಾಟದ ಸಮಸ್ಯೆ ಸ್ಟಾರ್ಟ್ ಆಯ್ತು. ಅದನ್ನ ನೋಡಿ ಅದಾದ್ಮೇಲೆ KGF 2 ಶೂಟಿಂಗ್ ನಿಲ್ಸಾದ್ಮೇಲೆ ಅವ್ರು ಹೋಗಿದ್ದು. ಫಸ್ಟ್ ಅಲ್ಲಿ ಹೇಳಿದ್ದು, ಇಲ್ಲ ನಿಮ್ಗೇನ್ ಕ್ಯಾನ್ಸರ್ ಇಲ್ಲ, ನಾರ್ಮಲ್ ಇದೆ ಅಂತ. ಅದಕ್ಕೆ ಅವರು ಖುಷಿಯಾಗಿ ಬಂದ್ ಸ್ವೀಟ್ಸ್ ಎಲ್ಲ ಕೊಟ್ರು. ಬಟ್ ಆಮೇಲೆ ಸ್ವಲ್ಪ 1-2 ವೀಕ್ಸ್ ಆದ್ಮೇಲೆ ಕ್ಯಾನ್ಸರ್ ಅಂತ ಗೊತ್ತಾಯ್ತು, ಇಲ್ಲೊಂದ್ ಗಡ್ಡೆ ಅಂತ. ಆಮೇಲೆ ಕ್ಯಾನ್ಸರ್ ಅಂತ ಹೇಳಿದ್ರು. ಅದಕ್ಕೆ ಆಪರೇಷನ್ ಮಾಡಿದ್ರು. ಆಪರೇಷನ್ ಸಕ್ಸಸ್ಫುಲ್, ಇಲ್ಲ ಚೆನ್ನಾಗಾಯ್ತು ಅಂತ ಹೇಳಿದ್ರು. ಬಟ್ ಮತ್ತೆ 1 ತಿಂಗಳ ಆದ್ಮೇಲೆ ನೋಡಿದ್ರೆ ಫುಲ್ ಉಸಿರಾಟದ ಸಮಸ್ಯೆ ಮತ್ತೆ ಸ್ಟಾರ್ಟ್ ಆಯ್ತು. ಮತ್ತೆ ನೋಡ್ರೆ ಇಲ್ಲ, ಅಲ್ಲಿಂದ ನಿಮ್ಗೆ ಲಂಗ್ಸ್ ಸ್ಪ್ರೆಡ್ ಆಗಿದೆ ಅಂತ ಹೇಳಿದ್ರು. ಆವಾಗ ಹೇಳಿದ್ರು, ಇಲ್ಲ ನಿಮ್ಗೆ ತುಂಬಾ ಥೈರಾಯ್ಡ್ ಕ್ಯಾನ್ಸರ್ ಇದೆ, 4th ಸ್ಟೇಜ್ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರು. ಆವಾಗಿಂದ ಇವರು ಹಾಸ್ಪಿಟ್ಲ್ ಸ್ಟಾರ್ಟ್ ಮಾಡಿದ್ರು. ಅವಾಗ ಆಯ್ತು, 4-5 ವರ್ಷದಿಂದ ಹೋಗ್ತಾ ಇದ್ರು. ಅವಾಗಿಂದ ಕಂಟಿನ್ಯೂಸ್ ಆಗಿ ಹಾಸ್ಪಿಟ್ಲ್ ಸುತ್ತಾಡ್ತಿದ್ರು. ಅವಾಗಿಂದ ಅಷ್ಟೊಂದು ನಾರ್ಮಲ್ ಲೈಫ್ ಏನ್ ಮಾಡ್ಲಿಲ್ಲ. ಮಿಡ್ಲಲ್ಲಿ ಸ್ವಲ್ಪ ಓಕೆ ಆದ್ರು, ಮತ್ತೆ ಓಡಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಇವಾಗ ಮೊನ್ನೆ ಒಂದ್ 6-5 ತಿಂಗಳಿಂದ ಮತ್ತೆ ಫುಲ್ ಡೌನ್ ಆಗ್ಬಿಟ್ರು. ಇವಾಗ 1-2 ಮಂತ್ಸ್ ಫುಲ್ ದೇಹ ಎಲ್ಲ ಫುಲ್ ಎಳ್ದೋಯ್ತು, ಊಟ ಏನು ಸೇರ್ತಿರ್ಲಿಲ್ಲ. ಆಮೇಲೆ ಅದಕ್ಕೆ ಮೈಕೈಲ್ಲ ಎಳ್ದೋಯ್ತು. ಅದೇ ಇವಾಗ ನಿಮ್ಮ ಮದರ್, ಇವಾಗ ನಿಮ್ ಬ್ರದರ್ ಇಬ್ರು ಇದ್ದೀರಾ. ಸೊ ಏನ್ ಮಾಡ್ತೀಯಾರ ಅವ್ರು ಅಂತ? ಇಲ್ಲ, ನಮ್ ಬ್ರದರ್ ಇವಾಗ ಜಸ್ಟ್ ಸ್ಟಡೀಸ್ ಫಿನಿಶ್ ಮಾಡಿದ್ರು. ಇವಾಗ ಯಾವ್ದೋ ವರ್ಕ್ ಮಾಡ್ತಾ ಇದಾರೆ. ಅಮ್ಮ ಅದೇ ನಾನು ಓದೋ ಸ್ಕೂಲಲ್ಲೇ ಇನ್ಫ್ರಾಸ್ಟ್ರಕ್ಚರ್ ಮ್ಯಾನೇಜರ್ ಅಂತ ಕೆಲಸ ಮಾಡ್ತಾ ಇದಾರೆ. ಸೊ ತಂದೆ ಹೋದ್ರು ಕೂಡ ಲೈಫ್ ಹೋಗ್ತಾ ಇದೆ ಚೆನ್ನಾಗಿ. ಹೌದು, ಮಾಡ್ಬೇಕು. ಅದೇ ಎಲ್ಲ ಹೇಳ್ಕೊಟ್ಬಿಟ್ಟು ಹೋಗಿದ್ದಾರೆ ಅಷ್ಟೇ, ಏನೇನ್ ಮಾಡ್ಬೇಕು, ಹೌದೌದು, ಜೀವನ ಮಾಡ್ಬೇಕಂತ ಹೇಳ್ಕೊಟ್ಟಿದ್ದಾರೆ. ಅಲ್ಲ, ಒಂದ್ ಏನಂತಂದ್ರೆ, ಇವಾಗ ಕೆಲವ್ರು ಏನಂತಂದ್ರೆ ಇಂಡಸ್ಟ್ರಿಯಲ್ಲಿ ಅವ್ರ ಮಕ್ಳು ಕೂಡ ಇಂಡಸ್ಟ್ರಿಗೆ ಬರೋ ಆಲ್ಮೋಸ್ಟ್ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ನೀವಿಬ್ರು ಮಕ್ಳಿದ್ದೀರಾ, ಸೊ ಬರೋ ಚಾನ್ಸ್ ಇದೆಯಾ ಅಂತ? ಇಲ್ಲ, ಅದು ಇವಾಗ ಸದ್ಯಕ್ಕೆ ಗೊತ್ತಿಲ್ಲ ಸರ್. ಇವಾಗ ಸದ್ಯಕ್ಕೆ ನಾನು ವಿದ್ಯಾಭ್ಯಾಸದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೇನೆ. ನಮ್ಮ ಅಣ್ಣ ಇವಾಗ ವರ್ಕ್ ಮಾಡ್ತಾ ಇದ್ದಾನೆ. ಫ್ಯೂಚರ್ ಸ್ವಲ್ಪ ಒಂದ್ ವರ್ಷ ಆದ್ಮೇಲೆ ನೋಡ್ತೀವಿ. ಅದ್ರ ಕಡೆ ಏನಾದ್ರು ತಯಾರಿ ಮಾಡ್ತಾ ಇದ್ರ, ಅಥವಾ ಒಂದು ಆಕ್ಟಿಂಗ್ ಕ್ಲಾಸ್ ಆಗಿರ್ಬೋದು, ಬೇರೆ ತರ? ಮುಂಚೆ ಹೋಗ್ತಿದ್ದ ನಮ್ಮ ಅಣ್ಣ. ಆಮೇಲೆ ನಮ್ಮಪ್ಪ ಒಂದ್ ಇಂಟರ್ವ್ಯೂ ಹೇಳಿದಾರೆ, ಅವನ್ಗೂ ಬೇಸರಾಗಿ ಬಿಟ್ಬಿಟ್ಟ ಅಂತ. ಯಾಕಂದ್ರೆ ಅಪ್ಪಂಗ್ ಪರಿಸ್ಥಿತಿ ಆಯ್ತಲ್ಲ, ನೋಡ್ಬಿಟ್ಟು ಅವನ್ಗೂ ಮಾನಸಿಕವಾಗಿ ತುಂಬಾ ಆಗಿರುತ್ತೆ. ಅದಕ್ಕೆ
ಅವ್ನು ಹೋಗ್ತಿದ್ದ ಬಟ್ ಮುಂಚೆ ಹೋಗ್ತಿದ್ದ, ಇವಾಗ ಸ್ವಲ್ಪ ವರ್ಕ್ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ಮತ್ತೆ ಫ್ಯೂಚರ್ ಅಲ್ಲಿ ಮಾಡ್ಬೋದೇನೋ. ಅಂದ್ರೆ ನೀವು ಒಂದು ಇಂಟರ್ವ್ಯೂ ಹೇಳ್ತಾ ಇದ್ರಿ, ಅಂದ್ರೆ ಹಳೆ ಇಂಟರ್ವ್ಯೂಲಿ, ಸೊ ನಮ್ಮ ತಂದೆ ಜೊತೆ ಒಡನಾಟ ಹೆಂಗೆ ಅಂತಂದ್ರೆ ನಾನು ಸ್ನಾನಕ್ಕೆ ಹೋದ್ರು ಕೂಡ ಟವಲ್ ಅವ್ರ ಹತ್ರನೇ ಕೇಳಿ ತಗೊಳ್ತಾ ಇದ್ದೆ, ಅಷ್ಟು ಒಡನಾಟ ಇದ್ದವರು. ಈಗ ಸಡನ್ ಆಗಿ ಒಬ್ಬ ವ್ಯಕ್ತಿ ಇಲ್ಲ ಅಂದ್ರೆ ತುಂಬಾ ನೋವಾಗುತ್ತೆ. ಅದು ಕೂಡ ಒಂದ್ ತಿಂಗಳು ಅಷ್ಟೇ ಆಗಿರೋದು. ಸೊ ಎಷ್ಟು ನಿಮಗೆ ಒಂದ್ ನೆನಪು ಆಗಿರ್ಬೋದು, ಆ ಒಂದು ಒಡನಾಟ ಕಾಡುತ್ತೆ ಅಂತ. ಹೌದು, ತುಂಬಾ ಕಾಡುತ್ತೆ. ಅದು ಬೇರೆ ಇವಾಗ ಇಲ್ಲಿಲ್ಲೇ ನಮ್ಮ ಸ್ಕೂಲ್ ಆಗ್ಬೋದು ಅಥವಾ ಮನೆ ಹತ್ರ ಸುತ್ತಾಡಿದ್ರೆ ಎಷ್ಟೊಂದ್ ಜನ ಪಾಪ ಬಂದ್ ಪ್ರೀತಿ ತೋರಿಸ್ತಾರೆ. ನೀವು ಹಿಂಗೆ ಚಾಚಾ ಮಗ ತಾನೆ, ನಾನು ನಿಮ್ಮನ್ನ ನೋಡಿದೀನಿ ಅಂತ. ಪಾಪ ಜನರೆಲ್ಲ ಪ್ರೀತಿ ತೋರಿಸ್ತಾರೆ. ಏನಾಗಲ್ಲ ಪುಟ್ಟ, ನಾವು ಇದ್ರೆ ನಮ್ಗೆ ಹೇಳಿ, ನೀನ್ ಚೆನ್ನಾಗ್ ಓದ್ಬೇಕು, ನಿಮ್ಮ ಅಪ್ಪನ ಆಸೆ ಈಡೇರಿಸ್ಬೇಕಂತ ಹೇಳ್ತಾರೆ. ಹೌದು, ಅಪ್ಪನ ನೆನಪು ಇವಾಗ ಇಷ್ಟ ಚಿಕ್ಕ ವಯಸ್ಸಲ್ಲಿ ತುಂಬಾ ನೆನಪಾಗುತ್ತೆ. ಯಾಕಂದ್ರೆ ಮನೇಲಿ ಇದ್ದಾಗ ನಾವ್ 4 ಜನ ಇದ್ದು ನಗಾಡ್ಕೊಂಡು ಇದ್ದಿದ್ದು. ಅಪ್ಪಂಗ್ ಹುಷಾರಿಲ್ದೇ ಇದ್ರು ಬೆಡ್ಡಲ್ಲೇ ಮಲ್ಕೊಂಡಿದ್ರು, ನಾವೆಲ್ಲ ಹೋಗಿ ಜೋಕ್ಸ್ ಮಾಡ್ಕೊಂಡು ನಗಿತಾ ಇದ್ವಿ. ಏನೇನ್ ಪಾಶದೆಲ್ಲ ನೆನ್ಪ್ ಮಾಡ್ಕೊಂಡು ಮಾತಾಡ್ತಿದ್ರು. ಇವಾಗ ಅದೆಲ್ಲ ಮಿಸ್ ಮಾಡ್ಕೊಂತೀನಿ. ಯಾಕಂದ್ರೆ ಇವಾಗ ಅಪ್ಪ ಅಂತ ಕರೆಯಕ್ ಯಾರು ಇಲ್ವಲ್ಲ, ಅದು ಸ್ವಲ್ಪ ತುಂಬಾ ಬೇಜಾರಾಗತ್ತೆ. ಓಕೆ, ಅಂದ್ರೆ ಯಾವ ಒಂದು ಮಹಾತ್ಮ ಗಾಂಧೀಜಿಯಿಂದ ಹಿಡಿದು ಸಣ್ಣ ನಾರ್ಮಲ್ ವ್ಯಕ್ತಿ ತನಕನೂ ಕೂಡ ಯಾರಿಗೂ ಕಾಂಟ್ರವರ್ಸಿ ಆಗಿರ್ಬೋದು, ಟೀಕೆ ಆಗಿರ್ಬೋದು ಹೊರತಲ್ಲ, ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ಸೊ ನಿಮ್ಮ ತಂದೆಗೂ ಕೂಡ ಸಾಕಷ್ಟು ಕಾಂಟ್ರವರ್ಸಿ, ಟೀಕೆಗಳು ಬಂದಿದೆ. ಸೊ ನಿಮ್ಗೂ ಕೆಲವು ವಿಚಾರಗಳು ಗೊತ್ತಿರುತ್ತೆ, ಏನೇನು ಯಾವ ವಿಚಾರದಲ್ಲಿ ಏನೇನಾಗಿದೆ ಅಂತ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಅಂತ. ಇಲ್ಲ, ನನ್ ಗೊತ್ತಿರಂಗ ನಮ್ಮ ಅಪ್ಪ ಯಾರನ್ನೂ ದೂರ್ಲಿಲ್ಲ, ಯಾರಿಗೂ ಏನ್ ಕಾಂಟ್ರವರ್ಸಿ ನಂಗೆ ಗೊತ್ತಿರ್ಲಿಲ್ಲ. ನಮ್ಮ ಅಪ್ಪ ಎಲ್ಲಾರ ಬಗ್ಗೆನೂ ನಂಗೆ ಒಳ್ಳೇದೇ ಹೇಳಿದ್ದಾರೆ, ಒಳ್ಳೇದೇ ಬಯಸಿದ್ದಾರೆ. ಎಲ್ಲ ತುಂಬಾ ಚೆನ್ನಾಗಿ ಹೇಳಿ ಚೆನ್ನಾಗಿ ಮಾತಾಡಿದ್ದಾರೆ. ನನ್ಗೆ ಅಷ್ಟೊಂದು ಕಾಂಟ್ರವರ್ಸಿ ಬಗ್ಗೆ ಅಲ್ಲ, ಒಂದು ತುಂಬಾ ಹಳೆ ಅವ್ರ ಇಂಡಸ್ಟ್ರಿಗೆ ಮೋಸ್ಟ್ಲಿ ಬರೋಕಿನ್ನ ಹಿಂದಿನ ಒಂದು ಘಟನೆ, ಅಂದ್ರೆ ಯಾವ್ದೋ ಒಂದು ಕೇಸಲ್ಲಿ ಅವರು ಜೈಲಿಗೆ ಹೋಗಿದ್ರು, ಯಾವ್ದೋ ಒಂದು ಇದ್ರ ವಿಚಾರವಾಗಿ ಅಂತ ಒಂದು ಟಾಕ್ ಇದೆ. ಸೊ ಅದು ಏನ್ ಹೇಳ್ತೀರಾ ಅಂತ. ಅದರ ಬಗ್ಗೆ ಹೇಳ್ಬೇಕಂದ್ರೆ ನನ್ಗೆ ಅಷ್ಟೊಂದೇನ್ ಗೊತ್ತಿಲ್ಲ, ಬಟ್ ಅವರೇ ಇಂಟರ್ವ್ಯೂ ಎಷ್ಟೊಂದ್ಸರಿ ಹೇಳಿದ್ದಾರೆ. ಅಲ್ಲ, ನಿಮ್ ಜೊತೆ ಏನ್ ಮಾತಾಡ್ತಿರ್ಲ ಅಂದ್ರೆ ನೀವ್ ಯಾವ ತರ ಕೇಳಿದ್ರಿ? ಹಿಂಗೆಲ್ಲ ನ್ಯೂಸ್ ಬರುತ್ತೆ, ಪೇಪರ್ ಅಲ್ಲಿ ಬರುತ್ತೆ, ಇದೇನ್ ನಿಜನಾ ಅಪ್ಪ ಅಂತ ಹೇಳಿದ್ದೆ. ಅವ್ರ ಅವಾಗ ಹೇಳಿದ್ರು ಹಿಂಗೆ ನಾನ್ ಮಾಡಿಲ್ದೆ ಯಾರೋ ನನ್ ತಲೆ ಮೇಲೆ ಹಾಕಿಸ್ಬಿಟ್ಟು ಹಿಂಗ್ ಮಾಡ್ಸಿದ್ರು. ಆಗ ನಂದ್ ಹಿಂಗೆ ಸ್ಕೂಲಲ್ಲಿ ಜಗಳ ಎಲ್ಲ ಇರುತ್ತಲ್ಲ, ಅವ್ರು ಹೇಳಿದಾಗ ಇಲ್ಲ ಯಾರಿಗೂ ಕೈ ಎತ್ತಬೇಡ, ಮಾಡ್ಬೇಡ, ತುಂಬಾ ಕೆಟ್ಟದು, ನಾನ್ ಅನುಭವಿಸಿದೀನಿ, ಅನುಭವಿಸ್ಬಾರ್ದು, ಯಾರಿಗೂ ಕೈ ಎತ್ತಕ್ ಹೋಗ್ಬೇಡ, ಯಾಕಂದ್ರೆ ತುಂಬಾ ಡೇಂಜರಸ್, ಎಷ್ಟೊಂದ್ ಜನ ಜೀವನ ಕಳ್ಕೊಂಡ್ಬಿಡ್ತಾರೆ ಅದ್ರಲ್ಲಿ. ಅವ್ರೇ ನಮ್ಮಪ್ಪನೇ ಹೇಳ್ತಾರೆ, ನಾನೇ ಎಷ್ಟೋ ಪುಣ್ಯಾತ್ಮ, ಅದ್ರಲ್ಲಿ ಬದುಕ್ಬಿಟ್ಟು ಬಂದೀನಿ, ಚಲನಚಿತ್ರ ನಟ ಆಗಿ. ಇವಾಗ ಅದಕ್ಕೆಲ್ಲ ಅಂತದಕ್ಕೆಲ್ಲ ಯಾರಿಗೂ ಅಷ್ಟೊಂದೇನ ಇದ್ರೆ ಹೇಳು, ಇಲ್ಲ ನಾನ್ ಹೇಳಿದ್ರು ನೀನೇನ್ ಜಗಳ ಮಾಡೋದ್ ನಿಲ್ಸಲ್ಲ, ಅದಿದ್ದೇ ಇರತ್ತೆ, ಬಟ್ ತುಂಬಾ ದೊಡ್ಡ ಮಟ್ಟಕ್ಕೆಲ್ಲ ಜಗಳ ಎಲ್ಲ ಮಾಡಕ್ ಹೋಗ್ಬೇಡ ಅಂತ ಹೇಳಿ, ಅದ್ರ ಬಗ್ಗೆ ತಲೆನೂ ಹಾಕ್ಬೇಡ ಅಂತ ಹೇಳ್ತಿದ್ರು. ಯಾಕಂದ್ರೆ ಅವ್ರಿಗೆ ಗೊತ್ತಲ್ಲ ಕಾನ್ಸಿಕ್ವೆನ್ಸಸ್ ಏನಿದೆ ಅಂತ. ಹೌದು, ಅದಕ್ಕೆ ಹೇಳ್ತಿದ್ರು. ಅಂದ್ರೆ ಮನೇಲಿ ಯಾವ ತರ ಇರ್ತೀವಿ, ತುಂಬಾ ಸ್ಟ್ರಿಕ್ಟ್ ಅಥವಾ ಫ್ರೀ ಬಿಡ್ತಾ ಇದ್ರ? ಇಲ್ಲ ಸರ್, ನನ್ಗೆ ಇವಾಗ ನಾನು ಮುಂಚೆ ಒಂದ್ ಇಂಟರ್ವ್ಯೂ ಹೇಳಿದ್ದೆ, ಇವಾಗ ನೀವು ಕೇಳಿದ್ರಲ್ಲ ಹಾಗೆ ನಾನು ಮುಂಚೆ ಇಂಟರ್ವ್ಯೂ ಹೇಳಿದ್ದೆ. ನಮ್ಮ ಮನೇಲಿ ಇವಾಗ ಗ್ರೂಪ್ಸ್ ತರ ಇರ್ತಿತ್ತು, ನಮ್ಮ ಅಣ್ಣ ಮತ್ ನಮ್ಮ ಅಮ್ಮ ಒಂದ್ ಟೀಮ್ ಆದ್ರೆ ನಾನು ನಮ್ಮ ಅಪ್ಪ ಒಂದ್ ಟೀಮ್. ಇವಾಗ ನನ್ಗೆ ನಮ್ಮ ಅಣ್ಣನೋ ಬೈದ್ರೆ ಅಥವಾ ನಮ್ಮ ಅಮ್ಮ ಬೈದ್ರೆ ಹಿಂಗೆ ಓದು ಎಕ್ಸಾಮ್ ಬರ್ಸಿ ಅಂತ ನಾನು ಹೋಗಿ ನಮ್ಮ ಅಪ್ಪಂಗೆ ಹೇಳ್ತಿದ್ದೆ. ನಮ್ಮಪ್ಪ ಏನು ಆಟ ಅಂತ ಹೋಗಿ ಬರ್ಲಿ ಅರ್ಧ ಗಂಟೆ ಅಂತ ನಂಗೆ ಈ ಕಡೆ ನೋಡಿ ಕಳ್ಸೋರು. ನಾನು 1.5-2 ಅವರ್ ಬಿಟ್ಟು ಬರ್ತಿದ್ದೆ. ಅವ್ ಮತ್ ಬೈದ್ರೆ ಅಪ್ಪ ನಾನು ಇಲ್ಲೋಗಿ ಬರ್ತೀನಿ ಅಂದ್ಬಿಟ್ಟು ಹೋಗೋರು. ಇವಾಗ ಅಷ್ಟೇ ತುಂಬಾ ಸಪೋರ್ಟ್ ಮಾಡೋರು, ಅಷ್ಟೊಂದ್ ಸ್ಟ್ರಿಕ್ಟ್ ಇಲ್ಲ, ಬಟ್ ಓದೋದ್ರ ಬಗ್ಗೆ ಸ್ವಲ್ಪ ಸ್ಟ್ರಿಕ್ಟ್ ಇದ್ರು. ಇವಾಗ ಲಾಸ್ಟ್ ಅಲ್ಲೂ ಅವ್ರು ಹಾಸ್ಪಿಟಲ್ ಇದ್ದಾಗ ಎಷ್ಟೊಂದ್ಸರಿ ನಾನು ಓದ್ತಿಲ್ಲ ಅಂತ ಟೀಚರ್ಸ್ ಕಂಪ್ಲೇಂಟ್ ಮಾಡ್ತಿದ್ರು. ನೋಡಿ ಅವ್ರ ತಂದೆ ಇವಾಗ ಹಾಸ್ಪಿಟಲ್ ಇದಾರೆ ಅಂದ್ಬಿಟ್ಟು ಅಡ್ವಾಂಟೇಜ್ ತಗೊಂತ ಇದ್ದಾರೆ, ನೋಟ್ಸ್ ಬರೀತಲ್ಲ ಅಂತ ಹೇಳ್ತಿದ್ರು. ನಮ್ಮ ಅಪ್ಪಂಗೆ ಹೇಳಿದಾಗಲ್ಲ ನಮ್ಮ ಅಪ್ಪ ಹೇಳ್ತಿದ್ರು, ಹಂಗಲ್ಲ ಮಾಡ್ಬೇಡ, ಓದು, ಬರೀ ನೀನು ಒಳ್ಳೆ ಎಜುಕೇಶನ್ ತಗೊಂಡ್ರೆ ನಿಂಗೆ ಫ್ಯೂಚರ್ ಬೆನಿಫಿಟ್ ಅಂತ ಹೇಳ್ತಿದ್ರು. ಅವ್ರು ಅಷ್ಟೊಂದು ಇರ್ತಿರ್ಲಿಲ್ಲ, ಬಟ್ ವೆರಿ ಜಾಲಿ ಪರ್ಸನ್. ತುಂಬಾ ಜಾಲಿ ಪರ್ಸನ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.